ಇರಾನ್ನಲ್ಲಿ ನಡುಗಿದ ಭೂಮಿ ಎಲ್ಲೆಡೆ ಆತಂಕ, ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷದ ಮಧ್ಯೆ ಭೂಕಂಪನ ಉಂಟಾಗಿದೆ. ಇರಾನ್ನಲ್ಲಿ 4.3 ತೀವ್ರತೆಯ ಭೂಕಂಪನ, ಭೂಮಿ ಚಲಿಸಿದೆ, ಭೂಮಿ ಸ್ತಂಭಿಸಿದೆ. ಇರಾನ್ನಲ್ಲಿ ನಡುಗಿದ ಭೂಕಂಪ, ಯುದ್ಧದ ನಡುವೆ ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷದ ಮಧ್ಯೆ ಭೂಕಂಪನ. ಇರಾನ್ನಲ್ಲಿ 4.3 ತೀವ್ರತೆಯ ಭೂಕಂಪನ, ಜನರಿಗೆ ಭೀತಿ ಶುರುವಾಗಿದೆ. ದಕ್ಷಿಣ ಇರಾನ್ನ ಗೆರಾಶ್ನಲ್ಲಿ ಭೂಕಂಪನದ ಅನುಭವ. ಕ್ಷಿಪಣಿಗಳು ಬಂದು ಅಪ್ಪಳಿಸುತ್ತೆ ಅಂತ ಹೇಳಿ ಆತಂಕದಲ್ಲಿದ್ದವರಿಗೆ ಭೂಮಿಯೇ ತಿರುಗಿದಂತಹ ಅನುಭವ. ಭೂಕಂಪನದ ಬಗ್ಗೆ ಹಬ್ಬಿದೆ ನಿಗೂಢ ಕುತೂಹಲ. ಅಣ್ವಸ್ತ್ರ ಪರೀಕ್ಷೆಯೇ ಭೂಕಂಪನಕ್ಕೆ ಕಾರಣವೆಂದು ವದಂತಿ. ಇರಾನ್ನವರು ಅಣ್ವಸ್ತ್ರ ಪರೀಕ್ಷೆ ಮಾಡಿದ್ದಾರೆ, ಅದರಿಂದಲೇ ಭೂಕಂಪಿಸಿದೆ ಅನ್ನುವಂತಹ ವದಂತಿ. ಯಾವುದಕ್ಕೂ ಪ್ರತಿಕ್ರಿಯೆ ನೀಡದ ಇರಾನ್ ಆಡಳಿತ. ಭೂಕಂಪದಿಂದ ಉಂಟಾದ ಹಾನಿಯ ಬಗ್ಗೆ ಮಾಹಿತಿ ಇಲ್ಲ. ಒಂದು ಕಡೆ ಯುದ್ಧ ನಡೀತಾ ಇದೆ, ಅಕ್ಕಪಕ್ಕದಲ್ಲಿ ಕ್ಷಿಪಣಿಗಳು ಬಂದು ಅಪ್ಪಳಿಸ್ತಾ ಇದೆ. ಈ ಮಧ್ಯೆ ಭೂಮಿ ಅನ್ನೋದು ಸುತ್ತಲೂ ಬೆಟ್ಟ ಗುಡ್ಡಗಳು, ಒಂದು ತರಹ ಮೊಳೆಯಂತೆ ಭೂಮಿಯನ್ನು ಆವರಿಸಿಕೊಂಡಿರುತ್ತೆ. ಬೆಟ್ಟ ಗುಡ್ಡಗಳು, ಪ್ರಕೃತಿ ಅದೇ ತನ್ನ ರಕ್ಷಣೆಯನ್ನು ಹೊಂದಿರುತ್ತೆ. ಈ ರೀತಿ ಕ್ಷಿಪಣಿಗಳು ಅಪ್ಪಳಿಸಿದಾಗ ಭೂಮಿಯ ಬ್ಯಾಲೆನ್ಸ್ ಕೂಡ ತಪ್ಪೋ ಸಾಧ್ಯತೆಗಳಿದ್ದಾವೆ. ಇರಾನ್ ದೇಶದಲ್ಲಿ ಈವರೆಗೂ ಸಾವಿರಾರು ಕ್ಷಿಪಣಿಗಳು ಬಂದು ಅಪ್ಪಳಿಸಿದ್ದಾವೆ. ಸಾವಿರಾರು ಕ್ಷಿಪಣಿಗಳು, ಕಟ್ಟಡಗಳು ಧರೆಗುರುಳಿದ್ದಾವೆ. ಸೊ ಈ ಭೂಕಂಪನಕ್ಕೆ ಇನ್ನೂ ಕೂಡ ನಿಖರವಾದಂತಹ ಮಾಹಿತಿಗಳ ಅಧಿಕೃತ ಅಲ್ಲ. ಈಗಾಗಲೇ ಒಂದು ವದಂತಿ, ಇರಾನ್ ಮೊದಲೇ ನ್ಯೂಕ್ಲಿಯರ್ ಇರ್ತಕ್ಕಂತಹ ದೇಶ. ಆ ನ್ಯೂಕ್ಲಿಯರ್ ಬಾಂಬುಗಳನ್ನು ಪ್ರಯೋಗ ಮಾಡ್ತಾ ಇತ್ತು. ಆ ಕಾರಣಕ್ಕೋಸ್ಕರ ಭೂಮಿ ಕಂಪಿಸಿರುವ ಅನುಭವ ಆಗಿರಬಹುದು ಅಂತೇಳಿ ಶಂಕಿಸಲಾಗ್ತಾ ಇದೆ. ಇದಕ್ಕೇನು ನಿಖರವಾದಂತಹ ಕಾರಣ ಇನ್ನೇನು ಅಧಿಕೃತವಾಗಿ ಬರಬೇಕಷ್ಟೇ. ಇರಾನ್ನಲ್ಲಿ 4.3 ತೀವ್ರತೆಯ ಭೂಕಂಪನದ ಅನುಭವ ಆಗಿದೆ. ಜನರು ಕೂಡ ಭೀತಿಗೊಳಗಾಗಿದ್ದಾರೆ. ದಕ್ಷಿಣ ಇರಾನ್ನ ಗೆರಾಶ್ನಲ್ಲಿ ನಡೆದಿರತಕ್ಕಂತಹ ಭೂಕಂಪನದ ಅನುಭವ. ಸುಮಾರು 10 ಕಿಲೋಮೀಟರ್ ಆಳದಲ್ಲಿ ಭೂಮಿ ಕಂಪಿಸಿದೆ. ಇನ್ನು ಭೂಕಂಪನದ ಬಗ್ಗೆ ಹಬ್ಬಿದೆ ನಿಗೂಢ ಕುತೂಹಲ. ಅಣ್ವಸ್ತ್ರ ಪರೀಕ್ಷೆಯೇ ಭೂಕಂಪನಕ್ಕೆ ಕಾರಣವೆಂದು ವದಂತಿಯೂ ಕೂಡ ಈಗಾಗಲೇ ಹರಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.